ರಾಜಲಕ್ಷ್ಮಿ ಜೊತೆ ಇವನ್ ಮದ್ವೆ ಫಿಕ್ಸ್ ಆಯ್ತಾ? ನಾನು ಅವಳು ಅಂದ್ಕೊಂಡಿರ್ಲಿಲ್ವಲ್ಲ. ನಿಂಗೆ ಎಲ್ಲಾನು ಗೊತ್ತಿತ್ತಲ್ವೇನೋ? ಗೊತ್ತಿದ್ರು ರಾಜಲಕ್ಷ್ಮಿ ಹಿಂದೆ ಬಿದ್ದಿದ್ದೆ. ಆದ್ರೆ ಇವತ್ತು ಏನೋ ಗೊತ್ತಿಲ್ದವನ್ ಹಾಗೆ ನಮ್ಮ ಮುಂದೆ ನಾಟಕ ಆಡ್ತಾ ಇದೆಯಾ? ಅಮ್ಮ, ಇವನ್ನ ಪೊಲೀಸ್ ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ನಿಮ್ಗೆ ಹೇಳಿಲ್ಲ ಅಲ್ವಾ? ಅರ್ಧ ರಾತ್ರಿಲಿ ಹೋಗಿ ಆ ಮನೆ ಮುಂದೆ ರಾಜಲಕ್ಷ್ಮಿಗೋಸ್ಕರ ತಿರ್ಗಾಡ್ತಾ ಇದ್ದ ಅಂತ ಪೊಲೀಸ್ ಇವನ್ನ ಕರ್ಕೊಂಡು ಹೋಗಿದ್ದು. ಆಮೇಲೆ ನಾನೇ ಹೋಗಿ ಇವನ್ನ ಬಿಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ತಮ್ಮನ್ ಮದ್ವೆ ಆಗೋ ಹುಡುಗಿ ಅಂತ ಗೊತ್ತಿದ್ದು ಅವಳ ಹಿಂದೆ ನೀನ್ ಸುತ್ತೋದು ಅಂದ್ರೇನೋ ತಪ್ಪಲ್ವಾ? ನಿಜವಾಗ್ಲೂ ರಾಜಲಕ್ಷ್ಮಿಗೂ ಇವನಿಗೂ ಮದ್ವೆ ಫಿಕ್ಸ್ ಆಗಿರೋದು ನಂಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ದಿದ್ರೆ ಕಣ್ಣೆತ್ ಕೂಡ ನೋಡ್ತಿರ್ಲಿಲ್ಲ. ಅಪ್ಪ, ನೀವಾದ್ರೂ ಹೇಳ್ಬೋದಲ್ವಾ? ಕಡೆ ಪಕ್ಷ ನನ್ನ ಬಗ್ಗೆ ಆದ್ರೂ ಅವ್ರಿಗೆ ಹೇಳಿದ್ದೀರಾ? ಇಲ್ಲ ಕಣೋ, ಅವ್ರ ಬಗ್ಗೆ ನಿನಗೆ ಗೊತ್ತು ತಾನೆ. ಅಂತ ಒಳ್ಳೆ ಸಂಬಂಧ ಸಿಕ್ಕದ ಮೇಲೆ ನನಗೆ ಇನ್ನೊಂದು ಮದುವೆ ಆಗಿದೆ, ಇನ್ನೊಬ್ಳು ಹೆಂಡತಿ ಇದ್ದಾಳೆ. ನೀನು ಅವಳ ಮಗ ಅಂತ ಏನಾದರೂ ಅವ್ರಿಗೆ ಗೊತ್ತಾದ್ರೆ ಎಲ್ಲಿ ಈ ಸಂಬಂಧ ಮುರಿದೋಗುತ್ತೋ ಅಂತ ಅವ್ರಿಗೆ ಈ ವಿಷಯನ ಹೇಳಲಿಲ್ಲ ಕಣೋ. ಎಷ್ಟೇ ಆದರೂ ಅವನು ನಿನ್ನ ತಮ್ಮ ಕಣೋ. ವಿಷಯ ಈಗಾಗಲೇ ಮದುವೆವರೆಗೂ ಬಂದ್ಬಿಟ್ಟಿದೆ. ಈಗೇನಾದರೂ ನಿನ್ನ ವಿಷಯ ಅವ್ರಿಗೆ ಗೊತ್ತಾದ್ರೆ ರಾಜಾರಾಮ್ ಅವರು ಈ ಮದುವೆಗೆ ಒಪ್ಕೊಳ್ಳಲ್ಲ. ಅದಕ್ಕೆ ನಾವು ಮಾತ್ರ ಅಲ್ಲ, ನೀನು ಕೂಡ ಈ ವಿಷಯನ ಎಲ್ಲೂ ಹೇಳ್ಬೇಡ. ಒಂದು ಒಳ್ಳೆ ಸಂಬಂಧ ಸಿಕ್ಕಿದೆ. ರಾಜಾರಾಮ್ ಅನ್ನೋ ಒಳ್ಳೆ ವ್ಯಕ್ತಿಗೆ ನಮ್ ಪ್ರಶಾಂತ್ ಅಳಿಯ ಆಗ್ತಿದ್ದಾನೆ. ನಿನ್ ಬಗ್ಗೆ ಹೇಳಿ ದಯವಿಟ್ಟು ಇವನ್ ಜೀವನನ ಹಾಳು ಮಾಡಬೇಡ. ನಿನ್ ಕೈ ಮುಗಿದು ಕೇಳ್ಕೊತೀನಿ. ತಂದೆಯಾಗಿ ಇಲ್ಲಿವರೆಗೂ ನಾನು ನಿನ್ನ ಯಾವ ಸಹಾಯನೂ ಕೇಳಿಲ್ಲ. ಇದೊಂದು ಸಹಾಯ ಮಾತ್ರ ಮಾಡ್ಕೊಡೋ. ನಿಜವಾಗ್ಲೂ ನಿಮ್ಗೆ ಆ ಜೇನ್ ತಿನ್ನಕ್ಕೆ ಆಸೆ ಇದೆಯಾ? ನನಗೆ ಜೇನ್ ಅಂದ್ರೆ ತುಂಬಾ ಇಷ್ಟ ರಾಜಲಕ್ಷ್ಮಿ. ಅಮ್ಮ, ಈಗ ತಾನೇ ಕಾಡಿಂದ ತಂದಿರೋದು. ಅನುಮಾನ ಇದ್ರೆ ಪರೀಕ್ಷೆ ಮಾಡಿ ನೋಡಿ. ಅನುಮಾನ ಏನಿಲ್ಲ. ಒಂದ್ ಬಾಟಲ್ ಕೊಡಿ. ತಗೊಳ್ಳಿ ಅಮ್ಮ. ಎಷ್ಟು? 100 ರೂಪಾಯಿ ಅಮ್ಮ. ನಾನ್ ಮದ್ವೆ ಆಗ್ತಿರೋ ಹುಡುಗಿ ನಿನಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಲ್ಲಿ ಹೋಗಿ ಮೇಕಪ್ ಮಾಡಿಸ್ಕೋತಾ ಇದ್ದಾಳೆ. ನೀನೇನೋ ಇಲ್ಲಿ ಕಾಲೇಜಲ್ಲಿ ಏನ್ ಕೆಲಸ ನಂಗೆ? ನಾನು ಮದ್ವೆ ಆಗ್ತಿರೋ ಹುಡುಗಿನ ಭೇಟಿಯಾಗಕ್ಕೆ ಬಂದಿದ್ದೀನಿ. ಅಷ್ಟಕ್ಕೂ ಯಾರ ಬಗ್ಗೆ ನೀನು ಮಾತಾಡ್ತಿರೋದು? ಅಲ್ಲಿ ನೋಡು,
ಅಲ್ಲೇ ಬರ್ತಾ ಇದ್ದಾಳಲ್ಲ. ನಿಮ್ಮ ಹತ್ರ ಮಾತಾಡಬೇಕು ಅಂತ ಬಂದೆ ಸರ್. ಮಾತಾಡೋದಕ್ಕೇನೂ ಇಲ್ಲ. ನೀನು ಹೋಗು ರಾಜಲಕ್ಷ್ಮಿ. ನೀವು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿರುವಾಗ ನಿಮ್ಮನ್ನ ಬಿಟ್ಟು ಹೇಗೆ ಹೋಗ್ಲಿ ಸರ್?